ಈ ತಂಬೂರಿ ಇದರಿಂದ ಆಚೆ ಬರುವಂಥ ಈ ನಾದ, ನಿಮ್ಮ ಬಾಯಿಂದ ಬರುವಂಥ ಪದ ನಿಮ್ಮ ಇಷ್ಟು ಜನಗಳ ಹೊಟ್ಟೆ ತುಂಬಿಸ್ತಾ ಇದೆಯಾ? ತುಂಬ ಸರ್, ಅಚ್ಚುಕಟ್ಟಾಗಿ. ಇದು ಕಲ್ತ ಮೇಲೆ ತಾನ ನಮ್ಗೆ ಹೊಟ್ಟೆ ತುಂಬ ಊಟ. ಬೇಡಿದವರ ಕೊಡುವ ಸ್ವಾಮಿಯ ಎಲ್ಲರೂ ಬಿದ್ದು ಬೇಡುವ. ಅದ್ರ ಬಗ್ಗೆ ಮಾತಾಡೋಣ. ಜನಪದ ಕಲೆಗೆ ಇರ್ತಕ್ಕಂಥ ಶಕ್ತಿನೇ ಅದು ಸಿದ್ದರಾಜಣ್ಣ. ಏನಂತಂದ್ರೆ ದಾರಿ ತಾನ. ಹೌದು ನಿಜ. ಅಂದ್ರೆ ಒಂದು ಒಳ್ಳೆ ಗುರು ಪರಂಪರೆ ಸಿಕ್ಬಿಟ್ರೆ ಒಬ್ಬ ವ್ಯಕ್ತಿ ತನ್ನ ಬದುಕನ್ನು ಎಷ್ಟು ಗಟ್ಟಿಯಾಗಿ ಕಟ್ಕೋಬಹುದು ಅನ್ನೋಕ್ಕೆ ನಿಮ್ಮ ಬದುಕೆ ಸಾಕ್ಷಿ ಅಲ್ವಾ? ಇನ್ನು ನಿಮ್ಮ ಜನಪದ ಬದುಕಿನ ಬಗ್ಗೆ ವೀಕ್ಷಕರಿಗೆ ತಿಳಿಸೋಣ ಮುಂದಿನ ಸಂಚಿಕೆಗಳಲ್ಲಿ. ಗುರುಗಳ ಬಗ್ಗೆ ಉತ್ತಮವಾದ ಮಾತನ್ನ ಹಂಚಿಕೊಂಡ್ರೆ, ಸ್ಮರಣೆ ಮಾಡಿದ್ರೆ ನನಗಂತೂ ಬಹಳ ಸಂತೋಷ ಆಯಿತು. ಎಲ್ಲ ಕಲಾವಿದರಿಗೂ ತನ್ನ ವಿದ್ಯೆ ಕಲಿಸಿದ ಗುರುಗಳ ಬಗ್ಗೆ ಇರಬೇಕಾದಂತಹ ಒಂದು ಸಾಮಾನ್ಯ ಗೌರವದ ಸಂಕೇತವನ್ನು ನೀವು ಸಾರಿದ್ದೀರಿ. ಇವತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ, ಇವತ್ತು ಮರೆಯಲ್ಲ ನಾವು. ನಮ್ಮ ಜನ್ಮ ನನ್ನ ತಲೆ ಇರೋವರೆಗೂ ನನ್ನ ಗುರು ಮರೆಯಲ್ಲ ಸರ್. ನನ್ನ ಗುರುಗಳನ್ನ ಒಬ್ಬರು ಬೊಮ್ಮೇಗೌಡರು ಮೊದಲನೇ ಗುರು, ಎರಡನೇ ಗುರು ಉಳ್ಳಂಬಳ್ಳಿ ಮಾದೇವಪ್ಪನವರು ನಮ್ಗೆ ವಿದ್ಯೆ ಕಲಿಸಿರೋರು. ನಾನು 20 ರಾತ್ರಿ ಕತೆ ಮಾಡ್ತೀನಿ ಸರ್, 20 ಕತೆ ಮಾಡ್ತೀನಿ ನಾನು. ಅವರಿಂದ ನಾವು ಕಲ್ತಿರೋದು. ನಮ್ಗೆ ಯಾರು ಅವರಲ್ಲಿ ಯಾರು ಕಲಿ ನಾವು ಹೇಳಿಸ್ಕೊಂಡಿಲ್ಲ, ಹೇಳು ಕೊಟ್ಟಿಲ್ಲ ಒಬ್ಬರು ನಮ್ಗೆ. ನಮ್ಮ ಕೈಲಿ ಬೇಕಾದ್ರೆ ಹೇಳಿಸ್ಕೊಂಡಾರ. ಹೌದು, ನಾನು ಒಂದು 10 ಜನ ಶಿಷ್ಯರು ಮಾಡೀನಿ ಅಣ್ಣ. ಈಗ ತಮ್ಮ ಗುರುಗಳ ಮೂಲವನ್ನು ತಿಳಿಸ್ಕೊಟ್ರಿ, ಅಂದರೆ ನಿಮ್ಮ ಎಲ್ಲಿಂದ ತಾವು ಬಂದ್ರಿ, ಎಲ್ಲಿಂದ ಕಲ್ತ್ಕೊಂಡು ಬಂದ್ರಿ ವಿದ್ಯೆನ ಅಂತ ತಿಳಿಸ್ಕೊಟ್ರಿ. ತಾವ್ಯಾರು, ತಮ್ಮ ಹಿನ್ನೆಲೆ ಏನು, ತಮ್ಮ ಅಪ್ಪ ತಂದೆ ತಾಯಿ, ನಿಮ್ಮೂರು, ನಿಮ್ಮ ಹಿನ್ನೆಲೆ, ನಿಮ್ಮ ಮೂಲ? ನಮ್ಮದು ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಕೋಣನಕೊಪ್ಪಲು ಗ್ರಾಮ. ನಮ್ಮ ತಂದೆ ಹೆಸರು ಮಾದೇಗೌಡರು, ನಮ್ಮ ತಾಯಿ ನಿಂಗಮ್ಮನವರು. ನಾವು 5 ಜನ ಗಂಡು ಮಕ್ಕಳು ಸಹ, ಹೆಣ್ಮಕ್ಳಿಲ್ಲ. ಒಟ್ಟು 6 ಜನ ಗಂಡು ಮಕ್ಕಳು, ಒಬ್ಬರು ತೀರೋದ್ರು. ಈಗ 5 ಜನ ಇದ್ದೀವಿ. 5 ಜನ ಮಕ್ಕಳು ಅಂದ್ರೆ ಆಗ ಭಾಳ ಕಷ್ಟ ಊಟಕ್ಕೆ. ನಮಗೆ ಊಟಕ್ಕೆ ಕಷ್ಟ. ಹಾಗೆ ಕೂಲಿ ಕಂಬಳ ಮಾಡಿ ನಾವು ಅವ್ರಿಗೆ ಕೂಲಿಗೆ ಹೋಗ್ತಿದ್ವಿ. ಕೂಲಿಗೆ ಹೋಗಿ ಮನೆಗೆ ತಂದು ಹಾಕ್ತಿದ್ವಿ. ಆಮೇಲೆ ಭಾಳ ಅದು ಹಂಗೂ ನಮ್ಮ ಕಷ್ಟ ನೀಸಿರ್ಲಿಲ್ಲ. ನೀಸ್ತಾ ಇದ್ದಾಗ ನಮ್ಮೂರವರೊಬ್ಬರು, ನಮ್ಮ ಅತ್ತೆ ಮಗನೇ ಲಿಂಗರಾಜು ಅಂತ ಇದ್ದರು. ಆ ಲಿಂಗರಾಜು ನಾವು ಇಬ್ಬರು ಈ ಕಡೆ ದೊಡ್ಡಿ KM ದೊಡ್ಡಿ ಕಡೆ ಬಿಗ್ಸ್ಕೊಯ್ತಾಯಿದ್ದು. ಅವರು ಕಂಸಾಳ ಬಡಿಯೋದು, ನಾವು ತಟ್ಟೆ ಹಿಡ್ಕೊಂಡು ಧೂಪ ಹಾಕೋದು, ಕೂರಣೆ ಮಾಡ್ತಿದ್ದೆವು. ಎಲ್ಲ 1 ಪಾವು 2 ಪಾವು ಹಿಂಗೆ ಕೊಡೋರು ಅಕ್ಕಿನ. ಕೊಡದೇ ಇದ್ದವರು ಸುಮಾರು ಹೊತ್ತು ನಾವು ಕಂಸಾಳ ನುಡಿಸ್ಬಿಟ್ಟು ಒಂದು ಅರ್ಧ ಗಂಟೆ ನಿಂತಿದ್ರು, ಮುಂದಕ್ಕೆ ಹೋಗ್ತಿರಲಿಲ್ಲ. ಹೊಂಟೋಗ್ಲಿ ಇವರೇ ಗೊತ್ತಾಗ್ಬಿಟ್ಟು ಕೊಡಲ್ರಿ ಇವರು ಅಂತ. ಹಂಗೆ ಮಾಡ್ತಿದ್ರು. ಹಂಗಾಗಿ ಸುಮಾರು ಅದೊಂದು 3-4 ವರ್ಷ ಮಾಡ್ದೋ. ಮಾಡಿ ಒಂದು ಚಾವಡಿ ಒಳಗೆ ಮನಗಿದ್ದೋ ಸಾಯಿಬ್ರು. ಒಬ್ಬ ಏನು ಮಾಡ್ಬಿಟ್ಟ, ಕುಡ್ಕೊಬಂದು ಲೇ ಬೋಳಿ ಮಕ್ಕಳೇ ಇಲ್ಲಿ ಯಾತಕ್ಕೆ ಬಂದಿದ್ದಾರೆ ಅನ್ಕೊಬೋದ್ಬಿಟ್ಟ. ಕಂಟಿಗೇರಲ್ಲಿ ಬೋದ್ಬಿಟ್ಟು ನೀವು ಭಿಕ್ಷು ಬಂದಿಮಿ ಅಂತ ಅಂದು. ನೀವು ಭಿಕ್ಷು ಬರಲಿ, ನೀವು ಎಣ್ಣೆ ಕರ್ಕೋಕೆ ಬಂದಿದ್ದಾರೆ ಚಂದಾಗಿರೋರ ಅನ್ಕೊಬೋದು ಹಾಕ್ಬಿಟ್ನ ಸರ್. ಕೆಟ್ಟ ಮಾತಿ ಬೋದ್ಬಿಟ್ಟ. ಆಗ ನಾನೇನು ಮಾಡಿದೆ, ನಮ್ಮ ಅತ್ತಮ್ಮನಿಗೆ ಹೇಳ್ದೆ ನಿಂಗರಾಜ್ನಿಗೆ, ಇದು ಸರಿ ಇಲ್ಲ ನಮಗೆ. ಆಗ ಚಿಕ್ಕ ಹುಡುಗರು ನಾವಿನ್ನು. ನಾವು ಕತೆ ಕಲ್ತು ಬಿಡವು ನಡಿ ಅಂದ್ಬಿಟ್ಟು ಹಾಗೇನು ಮಾಡ್ದೋ. ಅವಾಗ ಸುಮ್ಮನೆ ಕಂಸಾಳ ಕುಟ್ಕೊಂಡು ತಟ್ಟೆ ಹಿಡ್ಕೊಂಡು ಧೂಪ ಹಾಕ್ಕೊಂಡು ಹೋಗೋದು. ಒಂದು 2-3 ವರ್ಷ ಮಾಡ್ದೋ. ಅದನ್ನ ಮಾಡಿ ಆಮೇಲೆ ಬೋದ್ಮೇಲೆ ಎಲ್ಲ 2-3 ಕಡೆ ಬೋದ್ಬಿಟ್ರು ನಮ್ಮನ್ನ. ಕೆಲಸ ಮಾಡೋಕ್ಕಾಗಲ್ವ, ಗದ್ದೆ ಕೆಲಸ ಮಾಡೋಕ್ಕಾಗಲ್ವ ಹಂಗೆ ಅಂದ್ಕೊಂಡು ಬೋದ್ಬಿಟ್ರು. ಆಗ ನಾವು ಪುರಿಗಲ್ಲಿಗೆ ಬಂದು ಕತೆ ಕಲಿಬೇಕು ಅಂದ್ಬಿಟ್ಟು. ಆಗ ಕತೆ ಕಲಿಬೇಕು ಅಂತ ಬಂದು ಅಲ್ಲೊಂದು 4-5 ವರ್ಷ ಇದ್ದು ಅವ್ರು ತಾವು. ಅಷ್ಟೊತ್ತಿಗೆ ಅವ್ರು ತೀರೋಗ್ಬಿಟ್ರು. ಅವ್ರು ತಾವು ಇದ್ದು ಅಂದರೆ ಗುರುಗಳು ಮನೆಯಲ್ಲೇ ಸೇರ್ಕೊಬಿಡೋದು. ಗುರುಗಳ ಮನೇಲೆ ಅದೇ ಅವರು ಅಲ್ಲಿ ಕರ್ಕೋಗೋದು. ಹಳ್ಳಿ ಮೇಲೆಲ್ಲ ಕರ್ಕೋಗೋದು. ನಮ್ಗೆ ಅದು ನೋಡ್ಕೊಂಡು ತಾಳ ಕಲ್ತ್ಕೋಬೇಕು. ಅವ್ರು ಏನು ಆಡ್ತಾರೋ ಅದನ್ನ ನೋಡಿ ಸೊಲ್ಲು ಕತೆ ಕಲ್ತ್ಕೋಬೇಕು. ಅದು ಕತೆ ಹೇಳ್ಕೊಡೋಕ್ಕಾಗಲ್ಲ. ಇದನ್ನ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಜನಪದ ಇದು. ನೋಡಿ ಕಲ್ತ್ಕೋಬೇಕು. ಅದನ್ನ ನೋಡಿ ತಾಳ ಕಲ್ತ್ಕೋಬೇಕು, ಕೇಳಿ ಕತೆ ಕಲ್ತ್ಕೋಬೇಕು.
ಅದು ಹೇಳ್ಕೊಡಕ್ಕಾಯ್ತಿರ್ಲಿಲ್ಲ ಎಷ್ಟೊಂದು ಹೇಳ್ಕೊಂಡು ಟೀಚರು ಮಕ್ಳಿಗೆ ಹೇಳ್ಕೊಡಕ್ಕಾಗಲ್ಲ. ಹಂಗೆ ಹೇಳ್ಕೊಡಕ್ಕೆ ನಂಬಿದವರ ಮನೆಯ ಒಳಗೆ ಅಂತ ಹಂಗೆ ಹೇಳ್ಕೊಡಕ್ಕಾಗಲ್ಲ. ಗುರುಗಳು ಹಾಡ್ತಿರ್ತಾರೆ, ಅದನ್ನ ನೋಡಿ ನೀವು ಕಲ್ತ್ಕೋಬೇಕು. ಹೌದು, ಅವ್ರ ಕತೆ ಬೀಳ್ತದ ನೋಡಿ, ಆ ಕತೆ ಬಿದ್ದಾಗ ಪೂರ್ತಿ ಕತೆ ಮಾಡ್ತಿದ್ರು, ನೈಟು ಕತೆ ಮಾಡ್ತಿದ್ರು ನೋಡಿ, ಆಗ ನಮ್ಗೆ ಹಿಡ್ಕೊಳಕ್ಕೆ ಚೆನ್ನಾಗಿರ್ತಿತ್ತು. ಈ ಬೀಕ್ಸ್ಗೆ ಹೋದಾಗ ಈ ಒಂದು ಮನೇಲಿ ಒಂಥರ ಆಡೋದು, ಇನ್ನೊಂದು ಮನೇಲಿ ಇನ್ನೊಂದು ಕತೆ ಮಾಡೋದು, ಇನ್ನೊಂದು ಮನೇಲಿ ಒಂದು ಸೊಲ್ಲಿ ಹೇಳೋದು, ಈ ಥರ ಮಾಡ್ತಿದ್ರು. ಅದು ಆ ಬೀಕ್ಸ್ಗೆ ಹೋದಾಗ ಕಲ್ತ್ಕೊಳಕ್ಕೆ ಆಯ್ತಿರ್ಲಿಲ್ಲ. ಈ ಕತೆ ಮಾಡ್ತಿದ್ರಲ್ಲ, ಆಗಲೇ ನಾವು ಕತೆ ಹಿಡ್ಕೋಬೇಕು. ಕತೆ ಆರಂಭ ಮಾಡ್ತಾರೆ, ಹೆಂಗೆ ಅಂತ್ಯ ಮಾಡ್ತಾರೆ, ಯಾವ ಪಾಠ ಆದ್ಮೇಲೆ ಯಾವ ಪಾಠ ಹೇಳ್ತಾ ಹೋಗ್ತಾರೆ ಮುಂದಕ್ಕೆ ಅಂತ. ಹೌದು, ಯಾವ ಥರ ಮುಂದಕ್ಕೆ ಈಗ ದರ್ಗ ದೊಡ್ಡವರು ಏನು ಮಾಡಿದ್ರು, ಅಲ್ಲಿಂದ ಎಲ್ಲಿಗೆ ಬಂದರು, ಪುನಃ ಅಲ್ಲಿ ರಾಜ್ಯ ಬೆಳಕು ಮಾಡಿ ಪುನಃ ಅಲ್ಲಿಂದ ಎಲ್ಲಿಗೆ ಬಂದರು, ಆ ಥರ ಒಂದು ಲೈನ್ ಇರ್ತದೆ. ಆ ಲೈನ್ ಹಿಡ್ಕೊಂಡ್ರೆ ನಾವು ಕತೆ ಕಲ್ತ್ಕೊಂಡಾಗಿ, ಆ ಥರ ಸಹ ಇದು ನಾವು ಇಷ್ಟುದ್ದ ಬರ್ಕೊಟ್ರೆ ಕಲ್ತ್ಕೋಬೋದು. ಬರ್ಕೊಳಕ್ಕಾದ್ದು ಎಷ್ಟೊಂದು ಬರೋಕ್ಕಾದ್ದು. ಆವಾಗ ಸುಮಾರು ಹಳ್ಳಿಗಳನ್ನ ಅವರು ತಿರುಗಿ ಬೆಳ್ಕೋಡಿ ಮತ್ತು ಈ ಕಡೆ ನರಸೀಪುರ, ಬಿಲ್ಗೆರೆ ಉಂಡಿ, ಮನ್ನ ಉಂಡಿ, ಕಿರುಗಸೂರು ಈ ಕಡೆ ಎಲ್ಲ ಕರ್ಕೋಗೋರು ನಮ್ಮ ಬೊಮ್ಮೇಗೌಡರು. ಅವ್ರು ತಾವು ಒಂದಷ್ಟು ಸುಮಾರು ವರ್ಷ ಇದ್ದು ಆಗ ತಾಳ ಗಿಳ ಕಲ್ತ್ಕೊಂಡು ಸೊಲ್ಗಿಲ್ ಕಲ್ತ್ಕೊಂಡು ಸುಮಾರು ಒಂಚೂರು ಕಥಪಥ ಹಿಡ್ಕೊಂಡು ಅಷ್ಟು ತೀರೋದಾಗ ಇದೇನಪ್ಪ ಕಥನೆ ಕಲಿ ನಿಲ್ವಲ್ಲ, ತೀರೋಗ್ಬಿಟ್ರಲ್ಲ ಗುರುಗಳು ಅಂದ್ಕೊಂಡು ನಾವು ಯೋಚನೆ ಮಾಡ್ತಾ ಕೂತಿದ್ದೆವು ಪಡಸಾಲೆ ಮೇಲೆ, ಅವ್ರ ಪಡಸಾಲೆ ಮೇಲೆ. ಆಗ ನಮ್ಮ ಗುರುಗಳು ಬಂದರು, ಇವರು ಎರಡನೇ ಗುರುಗಳು ಉಳ್ಳಂಬಳ್ಳಿ ಮಾದೇವಪ್ಪರು ಬಂದು ಹಿಂಗೆ ಅವ್ರು ಕರೆಸ್ತಿದ್ದು ಶಿಷ್ಯರನ್ನ, ಬರಲೇ ಇಲ್ಲಿ ಅಂತಿದ್ರು. ಆಗ ಹೋದ ಗಾಮನಹಳ್ಳಿಲಿ ಒಂದು ಕಥೆ ಒಪ್ಕೊಬಿಟ್ಟಿನಿ, ನೀವಿಬ್ಬರು ಬನ್ನಿ ಅಂದರು. ಆಗ ಅದೇ ಸ್ಟಾರ್ಟು. ಗಾಮನಹಳ್ಳಿ ಕಿರಿಗೋಲ್ ಪಕ್ಕ ಅಲ್ಲಿಗೆ ಹೋದ್ಮ, ಅಲ್ಲಿ ಕತೆ ಮಾಡಿದ್ರು ಸಿದ್ದಪ್ಪಾಜಿ ಕತೆ. ಸಿದ್ದಪ್ಪಾಜಿ ಕತೆ ಭಾಳ ಚೆನ್ನಾಗಿ ಮಾಡಿದ್ರು ಸಹ. ಏನು ಜನ ಒಂದು ಸುಮಾರು ಒಂದು 2 ಎಕರೆ ದೂರದಷ್ಟು ಕೂತಾರ ಜನ ಅವ್ರ ಕತೆ ಕೇಳಕ್ಕೆ. ಮೈಕ್ ಸೆಟ್ ಇತ್ತು ಸರ್, ಇತ್ತು ಅಂದ್ರೆ ಇಷ್ಟು ನಾಜೂಕಿಲ್ಲ. ಮಾಮೂಲಿ ಆರನ್ಗಳು ಒಂದು ಆರನ್ ಕಟ್ತಿದ್ರು, ಒಂದು ಆಮ್ಲಿಪೇರ್ ಹಾಕ್ತಿದ್ರು, ಸುಮ್ಮನೆ ಮೈಕ್ ಕೊಡ್ತಿದ್ರು. ಇವೆಲ್ಲ ಇರಲಿಲ್ಲ. ಇದೇನಂತೆ ಅಂತ ಈಗ ಬಂದವಲ್ಲ ಮಿಕ್ಸರು, ಯಾಕೋ ಇವೆಲ್ಲ ಇರಲಿಲ್ಲ, ಅವೆಲ್ಲ ಇಲ್ಲ. ಆಗ ಸುಮ್ಮನೆ ಮಾಮೂಲಿ ಅದು ಈ ಪಿಕ್ಚರ್ ಟೆಂಟ್ಗೆ ಹಾಕ್ತಿದ್ರು ನೋಡಿ, ಆ ಥರ ಹಾಕ್ಬಿಟ್ಟು ಸುಮ್ಮ ಕೊಟ್ಬಿಡೋದು. ಆ ಕತೆ ಕೇಳೋಕ್ಕೆ ಆ ಮೈಕ್ಲಾಡಿದ್ರು ಕೂಡ ಅವ್ರ ಕತೆನೇ ಅಷ್ಟು ಚಂದ ಸಹ. ಅವ್ರು ಆಡ್ತಿದ್ದ ಕತೆ ಒಂದು ಚಂದ. ಅವರ ಕೈ ಎಡದಾಗಿ ಸಿಪ್ಪ ಬೇರೆ ಕಾಳು ಬೇರೆ ಮಾಡ್ತಾರೆ ನೋಡಿ, ಹಂಗೆ ಮಾಡ್ಬಿಡ್ತಿರು ಕತೆನ ಅವರು. ನಮ್ಮ ಉಳ್ಳಂಬಳ್ಳಿ ಮಾದೇವಪ್ಪ ಅವರು ಹರಿದು ಗಂಡು ಹಿಡ್ಕೋಬೇಕು ಅವ್ರು ತಮ್ಮ ಕತೆನ ಅಂಥ. ಅವರ ಕೈ ಎಡ್ದಂಗೆ, ಅವರ ಕೈ ಎಡ್ದು ಕಾಳು ಬೇರೆ ಸಿಪ್ಪ ಬೇರೆ ಮಾಡ್ತಾರೆ ನೋಡಿ, ಅಷ್ಟು ಮಟ್ಟಿಗೆ ಕಥೆ ಮಾಡ್ತಿದ್ರು ಅವರು. ಅಂಥ ವಾಕ್ಚಾತುರ್ಯ ಭಾಳ ಚೆನ್ನಾಗಿತ್ತು ಅವ್ರ ತಾವು. ಭಾಳ ಪಂಡಿತರು. ಯಾವ ಕತೆ ಅಳಿಸೋ ಜಾಗದಲ್ಲಿ ಅಳಿಸ್ಬಿಡ್ತಿದ್ರು, ಜನಗಳನ್ನ ನೆಗ್ಸೋ ಜಾಗದಲ್ಲಿ ನೆಗ್ಸ್ಬಿಡ್ತಿದ್ರು. ಗೊಳು ಅಂತ ಅಳಬೇಕು ಹೆಂಗಸರು, ಹೆಂಗಾರ ಮಾಡಿ ಅಳಿಸ್ಬಿಡೋರು ಅವ್ರನ್ನ. ನಿಂಗರಾಜಮ್ಮನ ಕಥ, ಈ ಮೈದಾಳರಮ್ಮನ ಕಥೆ ಮಾಡಿಬಿಟ್ರೆ ಅಳ್ಳೇಬೇಕು ಜನ, ಹಂಗೆ ಮಾಡ್ತಿದ್ರು ಸಹ. ಹೌದು, ಕುಂಡಿಸ್ತಿದ್ರು. ಆಮೇಲೆ ಮಾರಿ ಕೂಗ್ತಿದ್ರು. ಸಿದ್ದಪ್ಪಾಜಿ ಕತೆ ಮಾರಿ ಕೂಗಿದಾಗ ದಂಡೆಯಲ್ಲಿ ಕೂತಿರೋರು ಹುಚ್ಚ ಉಯ್ಕೋಬೇಕು. ಆ ಥರ ಕೂತಿರು. ಹುಚ್ಚನ ಉಯ್ಕೈಲು ಒಬ್ಬ ಅಮ್ಮ ಒಂಥವು. ಹ್ಞೂ ಸಹ. ಇಲ್ಲಿ ಎಲ್ಲಿ ಗೊತ್ತಾ, ಗಾಣಾಳು ಮರಿಗೌಡನ ದೊಡ್ಡಿ ಅಲ್ಗೂರು ಪಕ್ಕ ಗಾಣಹಳ್ಳಿ ಕಥೆ ಮಾಡ್ತಿದ್ದ. ನಮ್ಮ ಗುರುಗಳು ಕಥೆ ಮಾಡ್ತಿದ್ರು. ಮಾರಿ ಕೂಗೋದು ಅಷ್ಟು ಇದು. ಅವರು ಅಂದ್ಬಿಟ್ರೆ ಅಂದ್ಬಿಟ್ರೆ ಹುಚ್ಚ ಉಯ್ಕೋಬೇಕು ದಂಡೆಯಲ್ಲಿ. ಆ ಥರ ಎದ್ರಕಂದು ಹುಚ್ಚನ ಉಯ್ಕೈಲು ಒಬ್ಬಮ್ಮ. ಅಂಥವ್ರೆಲ್ಲ ಇದ್ದಾರೆ ಈಗ, ಹಂಗೆಲ್ಲ ಆಡೋರು, ಹಂಗೆಲ್ಲ ಅಂತ ಆ ಥರ ಮಾರಿ ಕೂಗ ಗಣಿಸೇ ಇಲ್ಲ ಬುಡಿಸೆ ಈಗ. ಅಷ್ಟು ಮಟ್ಟಿಗೆ ಮಾರಿ ಕೂಗ ಕಲಾವಿದನೇ ಇಲ್ಲ ಈಗ. ಹೌದ್ರು. ಏನು ಹಿಂಗಂತ ಇದ್ದೀರಾ? ಎಲ್ಲ ಏನೋ ಡಾಕ್ಟ್ರೇಟ್ಗಳು, ಅದೆಂಥದ್ದು ಪ್ರಶಸ್ತಿಗಳು, ಪತ್ರಗಳು, ಕಿರೀಟಗಳೆಲ್ಲ ಇಟ್ಕೊಂಡು ಓಡಾಡ್ತಾವ್ರೆ. ಅದಕ್ಕೆ ಸಹ ನಿಮ್ಮಂಥವ್ರು ಹಿಡ್ಕೊಂಡು ನಾವು ಈಸ್ಕೊತೀವಿ. ಪ್ರಶಸ್ತಿ ಪತ್ರನೋ, ಕಿರೀಟನೋ, ಡಾಕ್ಟ್ರೇಟು ತಗೊಳ್ಳೋದೇನೋ ಎಷ್ಟು ನಿಮ್ಮಂಥವ್ರು ಹಿಡ್ಕೊಂಡ್ರೆ ಆಯ್ತು ಸಹ ತಕ್ಕೋಬೋದು. ರೆಕಮೆಂಡ್ ಮೇಲೆ ತಕ್ಕತ್ತಾರ. ಹೌದ್ರು. ಬಟ್ ಇದಿಲ್ಲ, ಇಡ್ತಾ ಇಲ್ಲ ಕಲೆಯಲ್ಲಿ. ಇಲ್ಲ ಆ ಥರ ಆಡೋಕ್ಕೆ ಇವರೇ ಇಲ್ಲ ಬಿಡಿ ಈಗ. ಅಷ್ಟು ಮಟ್ಟ ಅವ್ರ ಸ್ಟೈಲೇ ಬೇರೆ. ಹಂಗೆ ಹೌದು, ಅವ್ರ ಸ್ಟೈಲೇ ಬೇರೆ ಸರ್. ಆ ಥರ
ಕೂಗ್ತಿದ್ರು ಮಾರಿ ಚೆನ್ನಾಗಿ ಮಾಡ್ತಿರು. ಆಮೇಲೆ ವಿದ್ಯೆನೂ ಹಂಗೆ ಕಲಿಸ್ತಿದ್ರು. ಒಂಚೂರು ಮರ್ಮ ಇಲ್ಲ ಅವ್ರು ತಾವು ಮಡಿಕೋಬೇಕು ಅನ್ನೋದೇ ಇರಲಿಲ್ಲ. ಹಾಂ 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 ಇಲ್ಲ 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 ಎಲ್ಲನೂ ಒದರ್ಬಿಡ್ತಿದ್ರು ಆತಾಗ. ಹಾಂ ಕಲ್ತ್ಕೊಳ್ರೆ ಅಂದ್ಬಿಟ್ಟು ಒದರ್ಬಿಡ್ತಿದ್ರು ಎಲ್ಲ. ಅಂಥ ಗುರು ಈಗ ಸಿಗಲ್ಲ ಸರ್. ಅಂಥ ಗುರುಗಳು ತಡಿಕೊಂಡ್ರೂ ಸಿಗಲ್ಲ ಈಗ ಪುಣ್ಯಾತ್ಮರು ಅಂಥ. ಆಮೇಲೆ ಧರ್ಮ ಧರ್ಮ ಅಂದರೆ ಒಂಚೂರು ಅನ್ಯಾಯ ಮಾಡ್ತಿರಲಿಲ್ಲ ಯಾರಿಗೂ, ಕೇಡು ಬಯಸ್ತಿರಲಿಲ್ಲ ಅವರು. ಬೇಕಾದ್ರೆ ನಮ್ಮ ಯಾರನ್ನಾರು ಕೇಳಿ ಗುಡ್ಡಪ್ತಿರ್ನ ನಮ್ಮ ಅವ್ರ ಬಗ್ಗೆ. ಈಗ ಅವರೆಲ್ಲ ಕಲಾವಿದರು, ಯಾರನ್ನಾರು ಕೇಳಿ ಪಾಪ. ಅವ್ರನ್ನ ಯಾರು ಕೊಂಡಾಡ್ತಾರೆ ಹೋಗಲಿ. ನಿಮ್ಮ ಒಡಹುಟ್ಟು ಎಷ್ಟು ಜನ? ನಿಮ್ಗೆ 5 ಜನ ಅಂದ್ರಿ. 5 ಜನ. ಏನು ಮಾಡ್ತಾವ್ರು 4 ಜನ ಮಿಗ್ದವರು? 4 ಜನ ಒಬ್ಬರು ಊರ್ಲಿ ವ್ಯವಸಾಯ ಮಾಡ್ತಾವ್ರ, ಆರಂಭ ಮಾಡ್ತಾರ. ಇನ್ನು ಇಲ್ಲಿ ಕೂಲಿ ಕಂಬಳ ಮಾಡ್ಕೊಂಡು ಜೀವನ ಮಾಡ್ತಾರೆ. ಇನ್ನು 3 ಜನ ಎಲ್ಲ ಈ ಕಲೆಯಲ್ಲಿ ಯಾರೂ ಇಲ್ಲ ನಿಮ್ಮನ್ನು ಬಿಟ್ರೆ? ನನ್ನ ತಮ್ಮ ಅನಸ ಒಬ್ಬ. ಏನು ಹೆಸರು ಅವ್ರದ್ದು? ಕುಮಾರ ಅಂತ. ಎಲ್ಲಿದ್ದಾರೆ? ಇಲ್ಲಿ ಬೆಂಗಳೂರಲ್ಲಿ. ಹೌದಾ? ನೀವೇನ ಗುರು ಅವ್ರಿಗೆ ಅಥವಾ ಅವ್ರಿಗೆ ಯಾರು ಗುರು? ನಾವು ಅವ್ರ ಬಗ್ಗೆ ಏನು ಮಾತಾಡೋಲ್ಲ ಬಿಡಿ. ಹೌದಾ? ಅವ್ನ ಬಗ್ಗೆನೇ ಮಾತನಾಡೋದಿಲ್ಲ ನಾನು. ಅವನ ಬಗ್ಗೆ ಅಕ್ಕಂಗಿರಲಿಲ್ಲ ನಿಮ್ಗೆ? ಇಲ್ಲ. ಅಪ್ಪ ಅಮ್ಮ ಇದ್ದಾರಾ ಈಗ? ಇಲ್ಲ, ಅಪ್ಪ ಇಲ್ಲ, ಅಮ್ಮ ಅವ್ರ. ಅವರು ಊರ್ಲ ಬರ್ತಾರ ಹೋಯ್ತಾರ. ಜಮೀನಿದೆ ನಿಮಗೆ? ಜಮೀನಿದೆ ಸರ್, ಆಗಲೇ ಎಲ್ಲ ಕಳ್ಕೊಬಿಟ್ರು ಸರ್. ಅದೇ ಇದು ಗ್ಯಾನ್ ಗಾಡಿಗಳು ಅವಾಗಿನ ಜನ ಅಲ್ವಾ? ಹೌದು. ಒಂದು ತೂಟಕ್ಕೆ ಎಲ್ಲ ಜಮೀನು ಮಾಡ್ಬಿಟ್ಟವ್ರೆ. ಎಲ್ಲ ಮಾರ್ಬಿಟ್ರು ಸರ್. ಮಸ್ತಾಗಿದ್ದು ಜಮೀನು ಎಲ್ಲ ಮಾರ್ಕೊಬಿಟ್ರು ಆವಾಗಲೇ. ಇಲ್ಲ ಈಗ ಅದೆಲ್ಲ ಸರಿ. ನೀವು ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದೀರಾ? ಇದೇ ವೃತ್ತಿ ಸರ್ ನಮ್ಗೆ. ಬೆಂಗಳೂರಲ್ಲಿ ಇದಕ್ಕೇನು ಕೆಲಸ? ಬೆಂಗಳೂರಲ್ಲಿ ಇದಕ್ಕೆ ಕತೆಗೆ ಹೇಳ್ತಾರೆ ಭಕ್ತರು. ಸರಿ. ಹನ್ನೊಂದು ದಿನದದು ಯಾರೋ ಸೊತ್ತೋದ್ರೆ ಆಮೇಲೆ ಮಾದಪ್ಪನ ಪೂಜೆ ಮಾಡಿಸ್ತಾರೆ, ಸಿದ್ದಪ್ಪಾಜಿ ಪೂಜೆ ಮಾಡಿಸ್ತಾರೆ, ನಾಮಕರಣ ಕೇಳ್ತಾರೆ, ವಸ್ಮನ ಗುರುಪ್ರವೇಶ ಕೇಳ್ತಾರೆ. ಅಲ್ಲೋ ಕತೆ ಮಾಡೋದು. ಅವ್ರು ಕೊಟ್ಟಂಥದ್ದು, ಅವ್ರು ಕೊಟ್ಟು ದುಡ್ಡನ್ನು ಈಸ್ಕೊಂಡು ನಾವು ಜೀವನ ಮಾಡ್ತೀವಿ. ಒಂದು 5 ಜನ 4 ಜನ 5 ಜನ ಹೋಯ್ತೀವಿ. ಅವರೆಲ್ಲ ಹಂಚ್ಕೋತೀವಿ. ಎಷ್ಟು ಜನ ಇದ್ದೀರಾ ಕುಟುಂಬದಲ್ಲಿ? ನಮ್ಮ ಮನೇಲಿ ನಮ್ಮ ಹೆಂಗಸರು ಲಕ್ಷ್ಮಿ ಅಂತ, ನನ್ನ ಮಗಳು ಸುಮಾ ಅಂತ, ನನ್ನ ಮಗ ಸಚಿನ್ ಅಂತ. ಸಚಿನ್? ಒಳ್ಳೆ ಹೆಸರು ಕೊಟ್ಟಿದ್ದೀರಾ. ಮಾದೇವ ಪ್ರಸಾದ್ ಅಂತ ಅವನ ಹೆಸರು. ಸಚಿನ್ ಅಂತ ಹೋಗ್ತಾರೆ ಸರ್. 4 ಜನ ಇದ್ದೀರಾ? ಹ್ಞೂ ಸರ್. 4 ಜನ 2 ಮೊಮ್ಮಕ್ಕಳು. ಮಗಳ ಮಕ್ಕಳ? ಈ ತಂಬೂರಿ ಇದರಿಂದ ಆಚೆ ಬರುವಂಥ ಈ ನಾದ, ನಿಮ್ಮ ಬಾಯಿಂದ ಬರುವಂಥ ಪದ ನಿಮ್ಮ ಇಷ್ಟು ಜನಗಳ ಹೊಟ್ಟೆ ತುಂಬಿಸ್ತಾ ಇದೆಯಾ? ತುಂಬ ಸರ್, ಅಚ್ಚುಕಟ್ಟಾಗಿ. ಇದು ಕಲ್ತ ಮೇಲೆ ತಾನ ನಮ್ಗೆ ಹೊಟ್ಟೆ ತುಂಬ ಊಟ. ಹೌದಾ? ಹೌದು ಸರ್. ಹಂಗಾರೆ ಇದೇ ದೇವ್ರು ಹಂಗಾರೆ ನಮಗೆ? ನಮ್ಗೆ ಇದೇ ದೇವರು ಅಲ್ವಾ? ಇದು ಸ್ವಾಮಿಯವರು ಉತ್ತರ ದಿವಸ ತಂದ್ರು ನೋಡಿ, ದರ್ಗ ದೊಡ್ಡವರು ಪರಂಜ್ಯೋತಿ ಮಂಟೇಶ ಸ್ವಾಮಿಯವರು. ಆ ಬಿರುದು ಇದು. ಬಿರುದು ಅಂದರೆ ಒಂದು ಆಯುಧ. ತಂಬೂರಿ ಆಯುಧ ಅಲ್ವಾ? ಇದಿದ್ರೆ ನನ್ನ ತಾವು ನನಗೆ ಹೊಟ್ಟೆ ತುಂಬ್ತದೆ ಅಂತ. ಎಲ್ಲ ಮೈಸೂರು ಅರಮನೆಗೆ ನೆಟ್ಕೋಯ್ತೀನಿ ಸರ್. ನಾವು ಟಿಕೆಟ್ನೇ ತಗೊಳ್ಳಲ್ಲ ಅವರು. ಹೆಂಗೆ? ಇದು ನೋಡ್ಬಿಟ್ರು ಹೆಂಗೆ? ದೇವರು ಅಂತ, ಸಿದ್ದಪ್ಪಾಜಿಯವರು ಅಂತ. ಓಹೋ. ಹ್ಞೂ ಸರ್, ನಾ ಎಷ್ಟೋ ಸರಿ ಹೋಗಿನಿ, ಟಿಕೆಟೇ ತಗೊಂಡಿಲ್ಲ ನನಗೆ. ಹೌದಾ? ಹೌದು. ಹೆಂಗೆ ಹಾಕೊಂಡು ಮೈಸೂರು ಅರಮನೆಗೆ ಹೊಂಟು ಅಂದರೆ ನಮ್ಮ ದುಡ್ಡನ್ನೇ ಕೇಳ್ತಿರಲಿಲ್ಲ ಅವರು. ಪೊಲೀಸವರು ನಮಸ್ಕಾರ ಮಾಡ್ಬಿಟ್ಟು ಪುಣ್ಯಾತ್ಮರು ಹೋಗಿ ಸ್ವಾಮಿ ಆಯ್ತು ಹೋಗಿ ನೋಡ್ಕೊಬರಂಗೆ ಅಂತೀರು. ದುಡ್ಡು ತಕತಿರಲಿಲ್ಲ ನಮ್ಮ ತಾವು. ಅಂತ ಶಕ್ತಿ ಇದೆ ಇದಕ್ಕೆ. ತಂಬೂರಿ ತಗೊಂಡು ಹೊರಟ್ಬಿಟ್ರೆ ಆರಾಮಾಗಿ ಹೊಡ್ತು ಊಟ ಮಾಡ್ಕೊಂಡು ಮನೆಯವ್ರಿಗೆ ಊಟ ತಂದ್ಬಿಡ್ಬೋದು. ಎಲ್ಕ ತಂದ್ಬಿಡು 10 ಜನಕ್ಕೆ ಊಟ ಹಾಕ್ಬೋದು ಸರ್. ಓಹೋ. ಬೇಕಾದ್ರೆ ಒಂದು ದಿನಕ್ಕೆ 10 ಜನಕ್ಕೆ ಊಟ ಹಾಕ್ಬೋದು ಇದರಲ್ಲಿ. ಏನು ಶಕ್ತಿ ಇರ್ಬೋದು ಸರ್ ಇದರಲ್ಲಿ? ಶಕ್ತಿ ದರ್ಗ ದೊಡ್ಡವ್ರದ್ದು ಬಿರುದು ಸಹ ಇದು. ದರ್ಗ ದೊಡ್ಡ ಅವ್ರು ಏರಿಕಂದು ಹೊನ್ನೈನ ಮನೆ, ಚೆನ್ನೈನ ಮನೆ ಎಲ್ಲ ಕುಲದ ನೆಂಟು ಜಾತಿಯವ್ರ ಮನೇಲೂ ಭಿಕ್ಷೆ ಮಾಡಿ ಅವರು ಬಂದಿರೋದು ತಾನೆ ಈ ಬಿರುದು. ಎಲ್ಲಿ ಸಿಗುತ್ತಿದ್ದು? ಇದು ಮೈಸೂರಲ್ಲಿ ಸಿಕ್ಕುತ್ತೆ ಸರ್. ಮೈಸೂರಲ್ಲಿ ಸಿಗುತ್ತೆ. ಮಾರ್ತಾರೆ ಮಾಡಿ ಮಾರ್ತಾರೆ. ಎಷ್ಟಾಗುತ್ತೆ ಒಂದು ಬೆಲೆ, ಒಂದು ತಂಬೂರಿ ಬೆಲೆ? ಈ ತಂಬೂರಿ ಬೆಲೆ ಇವತ್ತು 50,000 ರೂಪಾಯಿ ಆಯ್ತು ಸರ್. ಎಷ್ಟು? 50,000. ಓ, ಬಲು ದುಬಾರಿ ಹಂಗಾರೆ. ಬೇರೆ ಸಿಗ್ತಾವ 10,000, 12,000, 13,000ಕ್ಕೂ ಸಿಗ್ತಾವ, 15,000ಕ್ಕೂ ಸಿಗ್ತವೆ. ಸರಿ. ಈ ಥರ ತಂಬೂರಿ ತಗೋಬೇಕು ಅಂದ್ರೆ 50,000 ಬೇಕು. ಏನು ಇದರಲ್ಲಿ ವಿಶೇಷ? ಓ ಅಂತ ಕೂಗುತ್ತೆ ನೋಡಿ. ಈ ಕೂಗುತ್ತಲ್ಲ, ಈ ನಾದ ಈಗ ಬರಲ್ಲ ಈಗಿನ ತಂಬೂರಿಗಳಲ್ಲಿ. ಎಷ್ಟು ವರ್ಷ ಹಳೆ ನಿಮ್ಮ ತಂಬೂರಿ? ಇದು ಒಂದು 40 ವರ್ಷ ಆಗಿದೆ ಸರ್. ಇದಕ್ಕೆ ಮತ್ತಿನ ಹೊಳಿತಾ ಇದೆ ಪಳ ಪಳ ಅಂತ? ಪಾಲಿಶ್ ಮಾಡೀನಿ. ಹೌದ್ರಾ? ನಾನೇ ಪಾಲಿಶ್ ಮಾಡ್ಕೊತೀನಿ ಸರ್.
ಅವಾಗ ಮನೇಲಿ ಬೇಕಾದಾಗ ಮಾಡ್ಕೋತೀರಿ. ಮರದ ಪಾಲಿಗೆ ಹಾಕ್ಕೊಡ್ತೀನಿ, ಹ್ಞೂ ಫಳ ಫಳ ಅಂತದ ಅಂತದೆ. ಒಳಗೇನಿಲ್ಲ, ಇದ್ರ ಒಳಗೆ ಏನಿಲ್ಲ, ಖಾಲಿ ಗುಂಬ ಖಾಲಿ ಹೊಟ್ಟೆ ಖಾಲಿ, ಮೇಲ್ ಮಾತ್ರ ಮುಸ್ಕ. ಅಂದ್ರೆ ಈ ತಂಬೂರಿ ತನ್ನ ಹೊಟ್ಟೆನ ಸದಾಕಾಲ ಖಾಲಿ ಇಟ್ಕೊಂಡು ನಮ್ಮ ಹೊಟ್ಟೆ ತುಂಬಿಸ್ತದೆ, ನಿಮ್ಮ ಹೊಟ್ಟೆ ತುಂಬಿಸುತ್ತೆ. ಹೆಂಗಿದು ಇದ್ರ ವಿಜ್ಞಾನ ಅಂತ ತಿಳ್ಕೊಳಕ್ಕಾಗಲ್ವಾ ನಮ್ಮ ಕೈಲಿ? ಕರೆಕ್ಟ್ ಅಲ್ವಾ? ಇದು ಯಾವತ್ತು ಊಟ ಹಾಕಿ ನನಗೆ ನನ್ನ ಹೊಟ್ಟೆ ತುಂಬಿಸು ಅಂತ ಹೇಳಿಲ್ಲ ನಿಮಗೆ, ಬಟ್ ನಿಮ್ಮ ಹೊಟ್ಟೆ ಎಲ್ಲ ಹೊಟ್ಟೆ ತುಂಬಿಸುತ್ತೆ. ತುಂಬಿಸ್ತದೆ. ಯಾಕೆಂದ್ರೆ ಇದು ಊಟ ಹಾಕೊಂಡ್ರೆ ಏನು ಗೊತ್ತಾ, ಮುಡಗಕ್ಕಿಲ್ಲ ಇದನ್ನ ಅಂದ್ರೆ ನುಡಿಸ್ತಾ ಇರ್ಬೇಕು, ಬಳಸ್ತಾ ಇದ್ರ ಅದಕ್ಕೆ ಊಟ ಹಾಕ್ತಂಗೆ, ಹೊಟ್ಟೆ ತುಂಬ್ದಂಗೆ ಅದಕ್ಕೆ ಆ ಸ್ವಾಮಿಗ ನುಡಿಸ್ತಾ ಇರ್ಬೇಕು ಯಾವಾಗಲೂ. ಹೆಣ್ಮಗಳು ಮದುವೆ ಮಾಡಿದ್ರಿ ಇದರಿಂದನೇ ಮದುವೆ ಮಾಡಿ ಮಗಳಿಗೆ 100-120 ಗ್ರಾಮ್ ಚಿನ್ನ ಮಾಡಿಸಿ. ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸ್ಬಿಡ್ತೀನಿ ನಿಮಗೆ. ಇನ್ನೇನಿದೆ ಹೇಳ್ಬಿಡಿ. ತಂಬೂರಿ ಮೀಟ್ಕೊಂಡು ಇನ್ಕಮ್ ಟ್ಯಾಕ್ಸ್ ರೈಡ್ ಆದ ಮೊದಲನೇ ಕಲಾವಿದ ಅಂತ ನೀವೇ ಸೇರ್ಕೊಬಿಡ್ರಂತೆ ಆ ಸಾಲಿಗೆ. ಅಲ್ಲರ ತಂಬೂರಿ ನಿಮ್ಗೆಲ್ಲವನ್ನೂ ಕೊಟ್ಟಿದ್ದೆ, ಬದುಕು ಕೊಟ್ಟಿದೆ. ನಮ್ಮ ಬದುಕು ಬಂಗಾರ ಮಾಡೋದು, ನಮ್ಮ ಬಾಳ್ನೆ ಬಂಗಾರ ಮಾಡೋದು. ಪರಮಾತ್ಮ ಒಳ್ಳೆದಾಗಲಿ. 7 ಬಾಯಿ ಹೊನ್ನುತ್ತದ ಒಳಗೆ ಯೋಗಿಯಾಗಿ ಹೊರಗವರೇ ಆನೆ ಮಲೆಯ ಸ್ವಾಮಿ